ಕೃಷಿ ಭೂಮಿಗೆ ಅನಧಿಕೃತವಾಗಿ ಮಣ್ಣು ತುಂಬಿಸಿ ಹದ ಮಾಡುತ್ತಿರುವುದರ ಪರಿಣಾಮ ತಲಪಾಡಿ ಮಕ್ಯಾರು ಭೂಮಣ್ಣು ನಿವಾಸಿಗಳು ಆತಂಕದಲ್ಲಿ ಜೀವನ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. 3 ತಿಂಗಳುಗಳ ಹಿಂದಷ್ಟೇ ಕೃಷಿ ಭೂಮಿಗೆ ಮಣ್ಣು ಹಾಕಿದ್ದರಿಂದ ಸ್ಥಳೀಯ ಮನೆಗಳೇ ಮುಳುಗಡೆಯಾಗಿ ಹಲವರನ್ನ ರಕ್ಷಿಸಲಾಗಿತ್ತು. ಇದೀಗ ಮತ್ತೆ ಮುಂದುವರಿದ ಕಾಮಗಾರಿ ವಿರುದ್ಧ ನಾಗರಿಕರು ವಿರೋಧವನ್ನ ವ್ಯಕ್ತಪಡಿಸಿ ತಕ್ಷಣವೇ ಕಾಮಗಾರಿ ನಿಲ್ಲಿಸಲು ಒತ್ತಾಯಿಸಿ ತಲಪಾಡಿ ಗ್ರಾಮ ಪಂಚಾಯಿತಿ ಆಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದ್ರು. ತುಂಬಲು ಕಾರಣ ಏನಂತ ಹೇಳಿದರೆ, ಅಲ್ಲಿ ಮಣ್ಣು ತುಂಬಿದ್ದರಿಂದ ಮಳೆ ನೀರು ಹೋಗುವಂಥ ವ್ಯವಸ್ಥೆ ಇಲ್ಲದ ಕಾರಣ ಇಲ್ಲಿ ಏಕಾಏಕಿ ಮಳೆ ನೀರು ತುಂಬಿ ಮನೆಗಳನ್ನು ಖಾಲಿ ಮಾಡುವಂಥ ಪರಿಸ್ಥಿತಿ ಎಲ್ಲ ದೊಡ್ಡ ಅನಾಹುತ ಆಯಿತು. ಅಲ್ಲಿ ಇವಾಗ ಅದಕ್ಕೆ ಆ ಇದ್ದದನ್ನೇ ವ್ಯವಸ್ಥೆ ಮಾಡದೆ ಇನ್ನೂ ರಾಷ್ಟ್ರೀಯ ಹೆದ್ದಾರಿ ಲೆವೆಲಿಗೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ಇಡೀ ಪ್ರದೇಶ ಮುಳುಗುವಂಥ ವ್ಯವಸ್ಥೆ. ಅದಕ್ಕೆ ನಾವು ಅವರಲ್ಲಿ ಮನವಿ ಮಾತಿನ ಮುಖಾಂತರ ವಿವರಣೆ ಹೇಳಿದಾಗ ಅವ್ರು ಕೇಳೋದಿಲ್ಲ. ನಮಗೆ ಪಂಚಾಯತ್ ಪರ್ಮಿಷನ್ ಕೊಟ್ಟಿದೆ ಅಂತ ಹೇಳ್ತಾರೆ, ನಮಗೆ DC ಪರ್ಮಿಷನ್ ಇದೆ ಅಂತ ಹೇಳ್ತಾರೆ. ಅದು ಏನು ನಮ್ಗೆ ಗೊತ್ತಿಲ್ಲ. ಇವಾಗ ಆ ಲೆವೆಲಲ್ಲಿ ಅವರು ಮಣ್ಣು ಹಾಕೋದಾದರೆ ಇಡೀ ಪ್ರದೇಶ ಮಳೆ ನೀರಲ್ಲಿ ಮುಳುಗುವಂಥದ್ದು. ಅದರಲ್ಲಿ ಮುಂಚಿನ ನಡೆದ ಎಲ್ಲ ಫೋಟೋಸ್ ಎಲ್ಲ ಇದರಲ್ಲಿದೆ. ಅದೆಲ್ಲ ದೊಡ್ಡ ನ್ಯೂಸ್ ಆದಂತಹ ವಿಷಯ. ಆದ್ದರಿಂದ ಅವರ ನ್ಯಾಯಯುತವಾಗಿ ಯಾವುದೇ ಕೆಲಸಕ್ಕೆ ನಮ್ಮ ಅಡ್ಡಿ ಇಲ್ಲ. ನಮಗೆ ತೊಂದರೆ ಆಗಿ ಅವರ ಕೆಲಸ ಮಾಡೋದಾದರೆ ನಾವು ಅಡ್ಡಿಪಡಿಸ್ತೀವಿ. ಅದಕ್ಕೆ ಕಾನೂನು ಏನಿದೆ, ಕಾನೂನಿನ ರೀತಿಯಲ್ಲಿ ಮಳೆ ನೀರು ಹೋಗಲಿಕ್ಕೆ ವ್ಯವಸ್ಥಿತವಾಗಿ ವ್ಯವಸ್ಥೆ ಆದರೆ ಅವರ ಜಾಗದಲ್ಲಿ ಅವರು ಏನು ಮಾಡಲಿಕ್ಕೆ ನಮ್ಮ ಅಭ್ಯಂತರ ಕೂಡ ಇಲ್ಲ. ಅದನ್ನು ನಿಮಗೆ ಹೇಳಿ ಮನವಿ ಕೊಡಲಿಕ್ಕೆ ನಾವು ಬಂದಿದ್ದೀವಿ. ನಾಗರಿಕರು ಮನವಿಯನ್ನು ತಾವು ಸ್ವೀಕರಿಸಬೇಕು. ತಲಪಾಡಿ ಗ್ರಾಮದ ಮಕ್ಯಾರು ಪೂಮಣ್ಣು ಪ್ರದೇಶ ಗದ್ದೆಗಳ ಸಮೂಹವಾಗಿತ್ತು. ಆದರೆ ಕೆಲ ತಿಂಗಳುಗಳಿಂದ ಖಾಸಗಿ ವ್ಯಕ್ತಿ ಜಮೀನನ್ನು ಪಡೆದು ಅವೈಜ್ಞಾನಿಕವಾಗಿ ಮಣ್ಣು ತುಂಬಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ. ಇದರಿಂದ ಮಳೆಗಾಲದ ಸಂದರ್ಭ ಮಕ್ಯಾರು ಪೂಮಣ್ಣು ಸಮೀಪ ಬಹುತೇಕ ಮನೆಗಳು ಜಲಾವೃತಗೊಂಡಿತ್ತು. ಮನೆ ಮಂದಿಯನ್ನ ಸ್ಥಳೀಯರು ರಕ್ಷಿಸಿ ದಡವನ್ನ ಸೇರಿಸಿದ್ರು. ನಾಟಿಗಲ್ ಭಾಗದಿಂದ ಬರುವ ತೊರೆ ಸೇರಿದಂತೆ 6 ತೊರೆಗಳನ್ನ ಮಣ್ಣು ಹಾಕಿ ಮುಚ್ಚಲಾಗಿದೆ. ಇದರಿಂದ ಮುಂದೆ ಬಹಳಷ್ಟು ತೊಂದರೆಯಾಗಲಿದೆ. ತಕ್ಷಣವೇ ಕಾಮಗಾರಿಯನ್ನ ನಿಲ್ಲಿಸದೆ ಹೋದಲ್ಲಿ ತಲಪಾಡಿ ನಾಗರಿಕರು ಎಲ್ಲರೂ ಸೇರಿಕೊಂಡು ಗ್ರಾಮ ಪಂಚಾಯಿತಿ ಎದುರು ಮುತ್ತಿಗೆ ಹಾಕಬೇಕಾಗುತ್ತದೆ ಎಂದು ನಾಗರಿಕರು ಗ್ರಾಮ ಪಂಚಾಯಿತಿ PDO ಅವರಿಗೆ ನೀಡಿದ ಮನವಿಯಲ್ಲಿ ತಿಳಿಸಿದ್ರು. ಈಗ ಆಗ್ತಾನೆ ಇದ್ದಾರೆ. ನಾವಿದು ನ್ಯಾಯಯುತವಾಗಿ ಬಂದಿದ್ದೀವಿ, ನೀವು ಅದನ್ನು ತಕ್ಷಣ ನಿಲ್ಲಿಸಬೇಕು. ಅವರು ಅದಕ್ಕೆ ಏನು ಅವ್ರು ಹೇಳಿದ್ರು, ಅವ್ರಿಗೆ ಅದು ಕೂಡ ಹೇಳಿದ್ವಿ, ನೀವು ಸೋಮವಾರ ನಿಮ್ಮ ಏನು ದಾಖಲಾತಿಯನ್ನು ತಂದಿಲ್ಲ ತೋರಿಸಿ, ಅದರಲ್ಲಿ ಏನು ವ್ಯವಸ್ಥೆ ಇದೆ ಅಂತ ನೋಡುವ. ಅವ್ರು ಬರಲಿಲ್ಲ. ಅವ್ರು ಹೇಳ್ತಾ ಇದ್ರೆ ನಮ್ಗೆ ಅದು ಉಂಟು, ನಮ್ಗೆ ಇದು ಉಂಟು ಅಂತ ದೊಡ್ಡದು ಮಾತಾಡ್ತಾರೆ. ಅದಿರಲಿ, ಅವ್ರು ತೊಂದರೆ ಇಲ್ಲ. ಅವ್ರ ದೊಡ್ಡಸ್ತಿಗೆ ಅವ್ರ ದುಡ್ಡೆಲ್ಲ ಅವ್ರ ಕೈಲಿ ಇರಲಿಲ್ಲ, ನಮ್ಗೇನು ಸಮಸ್ಯೆ ಇಲ್ಲ. ಅಷ್ಟೇ. ಅದಕ್ಕೆ ಪ್ರೈವೇಟ್ ಜಾಗದಲ್ಲಿ ಅವರು ಏನಾದ್ರು ಡೆವಲಪ್ ಮಾಡ್ಕೊಳ್ಳಿ, ಪರ್ಮಿಷನ್ ತಕೊಂಡು. ಮೋಸ್ಟ್ ವೆಲ್ಕಮ್. ಅವರಿಗೆ ಸಂಪೂರ್ಣ ಸಹಕಾರ. ಏನಂದ್ರೆ ಮೊನ್ನೆ 30ನೇ ತಾರೀಕು ಮಳೆ ಬಂತಲ್ಲ, ಅದು ಉಳ್ಳಾಲ ನದಿ ಹೆಚ್ಚು ಮಳೆ ಬಂದದ್ದು. ಯಾವ ತಾಲೂಕಿಗೆ ಇಲ್ಲಿ ಈ ಪ್ರದೇಶ ಇದೆಯಲ್ಲ ಸಂಪೂರ್ಣವಾಗಿ ಮುಳುಗಿದೆ. ನಾನು ಮತ್ತೆ POS ಇಬ್ಬರೇ ಫೀಲ್ಡ್ ಮಾಡಿದ್ವಿ. ಆ ಪ್ರದೇಶ ಈಗ ಮಣ್ಣು ಹಾಕಿದ್ರು ಕೂಡ ಮಕ್ಯಾರ ಆಚೆ ಇಲ್ಲ, ಕಂಪ್ಲೀಟ್ ನೀರು ಇಲ್ಲಿವರೆಗೆ ಬರ್ಬೋದು. ನಾಗರಿಕರ ಪರವಾಗಿ ಮಾತನಾಡಿದ ಸಿದ್ದಿಕ್ ತಲಪಾಡಿಯವರು, ಮಣ್ಣು ತುಂಬಿದ್ದರಿಂದ ಮಳೆ ನೀರು ಹೋಗಲು ಅವಕಾಶವಿಲ್ಲ. ತಗ್ಗು ಪ್ರದೇಶವಾಗಿರೋದ್ರಿಂದ ವಾಣಿಜ್ಯ ಉದ್ದೇಶಕ್ಕಾಗಿ ರಾಷ್ಟ್ರೀಯ ಹೆದ್ದಾರಿ ನೇರಕ್ಕೆ ಮಣ್ಣು ಹಾಕುವ ಕೆಲಸಗಳಾಗುತ್ತಿವೆ. ಸ್ಥಳೀಯರು ಪ್ರಶ್ನಿಸಿದಲ್ಲಿ ಪಂಚಾಯತ್ ಜಿಲ್ಲಾಧಿಕಾರಿ ಅನುಮತಿಯನ್ನ ನೀಡಿದ್ದಾರೆಂದು ಪ್ರತಿಕ್ರಿಯಿಸುತ್ತಾರೆ. ಇಡೀ ಮಣ್ಣು ಹಾಕಿದಲ್ಲಿ ಪ್ರದೇಶವಿಡೀ ಮುಳುಗುವ ವ್ಯವಸ್ಥೆ ಇದೆ. ಜಾಗದ ಮಾಲೀಕರು ಸ್ಥಿತಿವಂತರು, ರಾಜಕೀಯವಾಗಿ ಮುನ್ನೆಲೆಗೆ ಇರುವವರು. ಊರಿನ ಜನ, ಬಡ ಮಾಧ್ಯಮ ವರ್ಗದವರು ಖಾಸಗಿ ಅವರನ್ನ ಪ್ರಶ್ನಿಸಲು ಸಾಧ್ಯವಾಗ್ತಾ ಇಲ್ಲ. ಸಂಬಂಧಿಸಿದ ಅಧಿಕಾರಿಗಳು ತಡೆಯಾಜ್ಞೆಯನ್ನ ನೀಡಿ ಕಾಮಗಾರಿಯನ್ನ ನಿಲ್ಲಿಸಿ ಪ್ರದೇಶವನ್ನ ರಕ್ಷಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ತಲಪಾಡಿ ಗ್ರಾಮದಲ್ಲಿ ಮಕ್ಯಾರು ಮತ್ತು ಪೂಮಣ್ಣು ಪ್ರದೇಶ ಇತ್ತೀಚೆಗೆ 5 ತಿಂಗಳ ಮುಂಚೆ ತುಂಬ ಪ್ರಳಯ ಬಂದು ನೀರು ತುಂಬಿ ಹಲವಾರು ಮನೆಯವರನ್ನು ಖಾಲಿ ಮಾಡಿಸಿ ಜೀವೋಳಿಸುವಂಥ ಕೆಲಸ ನಾಗರಿಕರೆಲ್ಲ ಸೇರಿ ಮಾಡಿದ್ರು. ಆವತ್ತು ನಾವು ಗ್ರಾಮ ಪಂಚಾಯತ್ ಮತ್ತು ಇನ್ನಿತರ ಅಧಿಕಾರಿಗಳಿಗೆ ಈ ಸಮಸ್ಯೆ ಬಗ್ಗೆ ವಿವರವಾಗಿ ಹೇಳಿದ್ದೆವು. ಯಾಕೆ ಆ ಸಮಸ್ಯೆ ಆಯಿತು ಅಂತ ಹೇಳಿದರೆ, ಮಳೆ ನೀರು ಹೋಗುವಂಥ ವ್ಯವಸ್ಥೆ ಸ್ವಲ್ಪ ತಗ್ಗು ಪ್ರದೇಶ ಆದ್ದರಿಂದ ಮೇಲಿಂದ ಎಲ್ಲ ಬರುವ ಮಳೆ ನೀರು ಆ ದಾರಿಯಾಗಿ ಹೋಗ್ತಿತ್ತು. 4ರಿಂದ 5 ತೋಡುಗಳಿದ್ದವು ನೀರು ಹೋಗಲಿಕ್ಕೆ.
ಆ ತೋಡನ್ನು ಏಕಾಏಕಿ ಮಣ್ಣು ಹಾಕಿ ತುಂಬಿಸಿ ಅಲ್ಲಿ ಕೃತಕ ನೆರೆಯನ್ನು ಸೃಷ್ಟಿ ಮಾಡಿ ಇಡೀ ಪ್ರದೇಶ ನೀರಲ್ಲಿ ಮುಳುಗಿದಂಥ ಪ್ರಸಂಗ ನಡೆದಿದೆ. ಇವಾಗ ಏಕಾಏಕಿ ರಾಷ್ಟ್ರೀಯ ಹೆದ್ದಾರಿ ಎತ್ತರಕ್ಕೆ ಮಣ್ಣು ಹಾಕ್ಕೊಂಡು ಹೋಗುವಂಥ ಕೆಲಸ ಆಗ್ತಾ ಇದೆ. ಅದರ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮತ್ತು ಆ ಜಾಗದ ಒಡೆಯನಿಗೆ ವಿವರವಾಗಿ ಕೇಳಿದಾಗ ಅವರು ಏನೋ ದರ್ಪದ ಮಾತಾಡಿದರು. ಅದಕ್ಕೆ ನಾವು ಎಲ್ಲರೂ ನಾಗರಿಕರು ಸೇರಿ ಪಂಚಾಯತಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ತಕ್ಷಣ ಆ ಕಾಮಗಾರಿಯನ್ನು ನಿಲ್ಲಿಸಿ ಆ ಮಳೆ ನೀರು ಸುಸಜ್ಜಿತವಾಗಿ ಹೋಗುವಂಥ ವ್ಯವಸ್ಥೆ ಮಾಡುವವರೆಗೂ ಯಾವುದೇ ಕಾಮಗಾರಿ ಮಾಡಬಾರದು ಅಂತ ಅವರಿಗೆ ಆಜ್ಞೆ ಮಾಡಬೇಕು. ಅವರು ಲೀಗಲಾಗಿ ಏನು ಕಾನೂನು ಪ್ರಕಾರವಾಗಿ ಏನು ಮಾಡುವುದಕ್ಕೂ ನಮ್ಮ ಅಭ್ಯಂತರ ಇಲ್ಲ. ಆದರೆ ಮಳೆ ನೀರು ಸುಸಜ್ಜಿತವಾಗಿ ಹೋಗುವ ವ್ಯವಸ್ಥೆ ಮಾಡದೆ ಕಾಮಗಾರಿ ಮುಂದುವರಿಸಲು ನಾವು ನಾಗರಿಕರು ಬಿಡುವುದಿಲ್ಲ ಅಂತ ಈ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ತಕ್ಷಣ ತಡೆಯಾಜ್ಞೆ ನೀಡಿ ಅವರಿಗೆ ನೀರು ಹೋಗುವ ವ್ಯವಸ್ಥೆ ಮಾಡದೆ ಯಾವುದೇ ಕಾಮಗಾರಿಯನ್ನು ಮುಂದುವರಿಸಲು ಬಿಡಬಾರದಂತ ಕೂಡ ಮನವಿಯನ್ನು ಮಾಡಿದ್ದೇವೆ. ನಾಗರಿಕರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ನಂತರ ಸ್ಥಳಕ್ಕೆ ಕರೆಸಿ ವಸ್ತುಸ್ಥಿತಿಯನ್ನ ಪರಿಶೀಲಿಸಿದ್ರು. ಈ ಕುರಿತು ಅಭಿವೃದ್ಧಿ ಅಧಿಕಾರಿಗಳು ತಹಶೀಲ್ದಾರ್ ಅವರಿಗೆ ವರದಿ ಸಲ್ಲಿಸಿದ ಬಳಿಕ ಕ್ರಮವನ್ನ ಕೈಗೊಳ್ಳುವ ಬಗ್ಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಇದು ಮಾಡಿ ಲೆಟರ್ ಮಾಡಿ ಅವರಿಂದ ಇದು ತಗೊಳ್ತೇವೆ, ಮತ್ತೆ ಅವರು ಮಾಡಿಕೊಡ್ತೇನೆ ಹೇಳಿದ್ದಾರೆ, ತೋಡು ಮಾಡಿಕೊಡ್ತೇನೆ ಅಂತ ಬಾಯಲ್ಲಿ ಹೇಳಿದ್ದಾರೆ. ನಿಮಗೆ ನಾನು ರೈಟಿಂಗ್ ಅಲ್ಲಿ ತಗೊಂಡು ಹೇಗೆ ಇತ್ತು ಅಂತ, ಇಲ್ಲಿ ಮುಂಚೆ ಹೇಗೆ ಇತ್ತು ಆ ಥರ ವ್ಯವಸ್ಥೆ ಮಾಡಿ ಕೊಟ್ಟಾಯ್ತು. ಮತ್ತೆ ಅವರು ಅದಲ್ಲದೆ ಬೇರೆ ಸಮಸ್ಯೆ ಅವರ ಮಾತಲ್ಲಿ ಅವ್ರದ್ದು ಸರಿ ಇರ್ಬೋದು, ನಾವು ತಪ್ಪಂತ ಹೇಳೋದಿಲ್ಲ. ನಮಗೆ ಏನು ಮುಂಚೆ ಹೇಗಿತ್ತು, ಅವರು ಪರ್ಚೇಸ್ ಮಾಡೋದಕ್ಕೆ ಮುಂಚೆ ಹೇಗಿತ್ತು ಅದು ನಮ್ಗೆ ಗೊತ್ತು. ಆ ಥರ ಯಾಕಂದ್ರೆ ನಾವು ಸಮಸ್ಯೆ ಆದ್ದರಿಂದ ಮೇಡಮ್ ಇಲ್ಲಿ ಬಂದು ನಾವು ಮಾತಾಡ್ತೀವಿ. ಅವರಲ್ಲಿ ವೈಯಕ್ತಿಕವಾಗಿ ನಮ್ಗೆ ಏನಿಲ್ಲ, ನಮಗೆ ತುಂಬಾ ಆತ್ಮೀಯ ಇರೋದು ಬೇರೆ ವಿಚಾರ. ನಮ್ಮ ಸಮಸ್ಯೆ ಬರುವಾಗ ಅದಕ್ಕೆ ಸ್ಪಂದಿಸಬೇಕಲ್ಲ, ಅದಕ್ಕೇನು ಎರಡು ಮಾತಿಲ್ಲ, ಅದು ಬಿಡುವುದೂ ಇಲ್ಲ. ಇದು ಕೆಲಸ ಆಗದೆ, ನಮ್ಮ ಕೆಲಸ ಆಗದೆ ನಾವು ಬಿಡುವುದಿಲ್ಲ, ಅದು ಬೇರೆ ವಿಚಾರ. ಆದರೆ ನಾವು ಕಾನೂನಲ್ಲಿ ಕೈಗೆತ್ತಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಅಂತ ಅದಕ್ಕೆ ನಿಮ್ಮ ಮುಖಾಂತರ ಬರುವುದು. ಈಗ ತಹಶೀಲ್ದಾರ್ ಕೂಡ ಹೇಳಿದ್ದಾರೆ ಪರ್ಮಿಷನ್ ಕೊಟ್ಟಿಲ್ಲ, ವಿ ಅವರು ಕೂಡ ಹೇಳಿದ್ರೆ ಪರ್ಮಿಷನ್ ಕೊಟ್ಟಿಲ್ಲ. ಇದ್ರೆ ಅವರು ಬಂದು ತೋರಿಸಲಿ ಹೇಗೆ ಪರ್ಮಿಷನು, ಬಯಲು ಪ್ರದೇಶ ಗದ್ದೆಗಳಿಗೆ ಮಣ್ಣು ತುಂಬಿಸ್ಲಿಕ್ಕೆ ಹೇಗೆ ಪರ್ಮಿಷನ್ ಸಿಗ್ತದೆ ಅಂತ ನಮಗೂ ಗೊತ್ತಿದೆ. ಅದನ್ನು ನಾವು ಸ್ವಲ್ಪ ನೋಡ್ತೀವಿ ಅಲ್ವಾ. ಇನ್ನು ಈ ಸಂದರ್ಭದಲ್ಲಿ ಖಾದರ್ ಮಕ್ಯಾರು, ಅಬ್ಬು ಮಕ್ಯಾರು, ಫಾರೂಕ್ ಕೊಳಕೆರೆ, ರಮೀಸ್ ಗುಡ್ಡೆ, ಔಕು ಗುಡ್ಡೆ, ಮುಸ್ತಾಫಾ ಕೇಸಿರೋಡ್, ಸುಹೇಲ್ ತಲಪಾಡಿ, ಸತ್ತರ್ ಮಕ್ಯಾರ್, ಅಬ್ಬಾಸ್ ಪೂಮಣ್ಣು ಹಾಗೂ ಇತರೆ ನಾಗರಿಕರು ಉಪಸ್ಥಿತರಿದ್ದರು. ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ? ಆರಾಧ್ಯ ಇನ್ ಲಾಡ್ಜಿಂಗ್. ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ. ಕುತ್ತಾರು, ತೊಕ್ಕೊಟ್ಟು, ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ. ಕುತ್ತಾರು ಕೊರಗಜ್ಜ ಆದಿಸ್ಥಳ ಕೇವಲ 3 ನಿಮಿಷ. ಎನಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ 5 ನಿಮಿಷ. ಕೆಸೆಡ್ಡೆ ಮೆಡಿಕಲ್ ಕಾಲೇಜು 5 ನಿಮಿಷ. ಫಾದರ್ ಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು 5 ನಿಮಿಷ. ಕನಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ 5 ನಿಮಿಷ. ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳಾಗಿದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಜಿಯಿಂದ 15 ನಿಮಿಷ. ಇನ್ಫೋಸಿಸ್ ಮುಡಿಪು ಕೇವಲ 20 ನಿಮಿಷ. ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ 10 ನಿಮಿಷ. ಸೋಮೇಶ್ವರ ಬೀಚ್ ಮತ್ತು ದೇವಾಲಯ 15 ನಿಮಿಷ. ಮಂಗಳೂರು ನಗರ ಕೇವಲ 15 ನಿಮಿಷ. ವಿದ್ಯಾರ್ಥಿಗಳು, ಸಿಬ್ಬಂದಿಗಳು, ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇರ್ಲಿ, ಆರಾಧ್ಯ ಇನ್ ನಿಮ್ಮದಂತೆ ಮನೆ ಇರುವ ಅನುಭವವನ್ನ ನೀಡುತ್ತದೆ. ಆರಾಮದಾಯಕ ಕೊಠಡಿಗಳು, ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ. ಈಗಲೇ ಬುಕ್ ಮಾಡಿ. ಆರಾಧ್ಯ ಇನ್, ಹತ್ತಿರವಿರು, ಹಸನಾಗಿರು.